ರಾಯಚೂರು ಜಿಲ್ಲೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ರಾಯಚೂರು ನಗರದ ಈ ವಸತಿ ನಿಲಯಕ್ಕೆ ಭೇಟಿ ನೀಡಿದ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದಾಗ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವುದು ತಿಳಿದು ಬಂದಿದೆ. ಮೂಲಭೂತ ಸೌಕರ್ಯಗಳಾದ ಗ್ರಂಥಾಲಯ ವ್ಯವಸ್ಥೆ ಇರುವುದಿಲ್ಲ, ಪ್ರತಿ ತಿಂಗಳು ಮ್ಯಾಗಝಿನ್ ಕೊರತೆ, ಪ್ರತಿ ತಿಂಗಳು ಕಿಟ್ ವಿತರಣೆ ಮಾಡುವುದಿಲ್ಲ, ಮಲಗುವುದಕ್ಕೆ ಸರಿಯಾಗಿ ಬೆಡ್ಗಳು ಇರುವುದಿಲ್ಲ, ಬೆಳಗಿನ ಜಾವ ಸ್ನಾನ ಮಾಡಲು ಬಿಸಿ ನೀರಿನ ವ್ಯವಸ್ಥೆ ಇರುವುದಿಲ್ಲ, ಮೆನು ಚಾರ್ಟ್ ಪ್ರಕಾರ ಆಹಾರವನ್ನು ನೀಡುವುದಿಲ್ಲ, ಬಯೋಮೆಟ್ರಿಕ್ ಹಾಜರಾತಿ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದು, ಮಾನ್ಯ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ 2025 ಹೊರಡಿಸುವಂತಹ ಮೆನು ಚಾರ್ಟ್ ಹಾಕಿರುವುದಿಲ್ಲ. ಈ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ಸೌಲಭ್ಯಗಳನ್ನು ಕಲ್ಪಿಸಬೇಕು. ವಾರ್ಡನ್ ರವರು ಪ್ರತಿದಿನ ಸರಿಯಾಗಿ ವಸತಿ ನಿಲಯಕ್ಕೆ ಭೇಟಿ ನೀಡುತ್ತಿಲ್ಲ. ರಾತ್ರಿಯ ಸಮಯದಲ್ಲಿ ವಿದ್ಯುತ್ ಕಡಿತವಾದರೆ ಅದರ ಪರ್ಯಾಯವಾಗಿ ಯಾವುದೇ ರೀತಿಯಾಗಿರುವಂತಹ ಜನರೇಟರ್ ವ್ಯವಸ್ಥೆ ಇರುವುದಿಲ್ಲ. ವಸತಿ ನಿಲಯದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸರಿಯಾಗಿ ನಿದ್ರಿಸಲು ಬೆಡ್ಶೀಟ್ ಅನ್ನು ನೀಡುವುದಿಲ್ಲ. ಹಾಸ್ಟೆಲ್ನಲ್ಲಿ ಸರಿಯಾಗಿ ಸ್ವಚ್ಛತೆ ಕಾಣೆಯಾಗಿದೆ. ಇದನ್ನೆಲ್ಲ ಅರಿತ ಗುಳಪ್ಪ ಮೇಲ್ವಿಚಾರಕರು ಅವರು ಕೂಡ ಇದರ ವಿರುದ್ಧ ಯಾವುದೇ ರೀತಿ ಆ ಕ್ರಮವನ್ನು ಕೈಗೊಂಡಿಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ ಸ್ಪಂದಿಸುತ್ತಿಲ್ಲ. ಆದ್ದರಿಂದ ಗುಳಪ್ಪ ವಾರ್ಡನ್ ಅವರನ್ನು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಆಗಿರುವ ಅಧಿಕಾರಿಗಳು ಇದರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡು ತಪ್ಪಿತಸ್ಥ ಆದಲ್ಲಿ ವಾರ್ಡನ್ ಗೂಳಪ್ಪ ಅವರನ್ನ ಸೇವೆಯಿಂದ ವಜಾಗೊಳಿಸುವಂತೆ ವಿದ್ಯಾರ್ಥಿಗಳು ಒತ್ತಾಯ ಮಾಡಿದರು. ಇದರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾ ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವರದಿ ಬುಡ್ಡಪ್ಪ ಕರೆಗುಡ್ಡ. ಸ್ಟ್ರೆಂತ್ ಎಷ್ಟೈತೆ?